ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಹಿಂದಿನ ವಿಡಿಯೋದಲ್ಲಿ ಇದರದ್ದು ಬ್ಯಾಕ್ ಡಿಸೈನ್ ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ನ ತೋರಿಸಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟು ಡಿಸೈನ್ ಇದೆ, ಬೋಟ್ ನೆಕ್ ಇದೆ, ಅದನ್ನು ಬೋಟ್ ನೆಕ್ನ ಇಟ್ಟು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ. ಲೆಂತ್ ಬಂದು 12.5 ಇದೆ ಪೂರ್ತಿ ಲೆಂತು. ಅದಕ್ಕೆ -2 ಇಂಚು ನಾವು ಕ್ರಾಸ್ ಬೆಲ್ಟಿಗೆ ಮೈನಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕ್ರಾಸ್ ಬೆಲ್ಟ್ನ ನಾನು ಆಮೇಲೆ ಕಟಿಂಗ್ ಮಾಡ್ಕೋತೀನಿ. ಕ್ರಾಸ್ ಬೆಲ್ಟು 2 ಇಂಚು ಮೈನಸ್ ಮಾಡಿದಾಗ ನಮಗೆ 10.5 ಬರುತ್ತೆ. ಸೊ 10.5ಗೆ ಪ್ಲಸ್ ನಾವು 1 ಇಂಚು ಆ್ಯಡ್ ಮಾಡಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಶೋಲ್ಡರಲ್ಲೇ 1/2 ಇಂಚು ಹಾಗೆ ಕೆಳಗಡೆ 1/2 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ನಾವು 1 ಇಂಚ್ ಆ್ಯಡ್ ಮಾಡಿಕೊಂಡು 11.5 ಇಟ್ಕೋಬೇಕಾಗತ್ತೆ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ನೋಡಿ, ಇಲ್ಲಿಗೆ ನಂದು 1 ಇಂಚ್ ಆ್ಯಡ್ ಮಾಡ್ಕೊಂಡು ಕ್ರಾಸ್ ಬೆಲ್ಟಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲೊಂದು ಸ್ವಲ್ಪ ಕ್ರಾಸ್ಗೆ ತೊಗೊಳ್ಬೇಕಲ್ವ, ಸೊ ಹಾಗಾಗಿ ಇಲ್ಲಿ 1/2 ಇಂಚು ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಕರ್ವ್ ಶೇಪಲ್ಲಿ ತೊಗೋತಾ ಇದ್ದೀನಿ ಮೂಲೆನ. ಸೊ ಈ ರೀತಿ ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈಗಾಗಲೇ ಬ್ಯಾಕ್ ಪಾರ್ಟಲ್ಲಿ 3.5 ತೊಗೊಂಡಿದ್ನಲ್ವ, ಸೇಮ್ ಅಳತೆ 3.5 ತೊಗೋತೀನಿ. ನೀವಿನ್ನೂ ನಂದು ಬ್ಯಾಕ್ ಪಾರ್ಟಿಂದು ಕಟಿಂಗು ಸ್ಟಿಚಿಂಗು ನೋಡಿಲ್ಲ ಅಂತಂದರೆ ಮೇಲೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಾದರೂ ಕೊಟ್ಟಿರ್ತೀನಿ. ಆ ಒಂದು ವೀಡಿಯೋನ ನೋಡಿ ಈ ಒಂದು ವೀಡಿಯೋ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಆರ್ಮೋಲೂ 5.5 ಇಟ್ಟು ಆರ್ಮೋಲ್ ತೆಗೆದೆ. ಆರ್ಮೋಲ್ ಇಡುವಾಗ ಏನಾಗಬೇಕಂತಂದರೆ ನಾರ್ಮಲ್ ಬ್ಲೌಸ್ಗಿನ ಈ ಥರ ಬೋಟ್ ನೆಕ್ ಬ್ಲೌಸ್ಗಳಿಗೆ ಆರ್ಮೋಲು ಜಾಸ್ತಿ ಇಡಬೇಕಾಗತ್ತೆ. ಸೊ ಇವಾಗ ನೋಡಿ ಈ ರೀತಿಯಾಗಿ ನಾರ್ಮಲಾಗಿ ನಾನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಬಟ್ ಅವರು ಬಾಟ್ ನೆಕ್ ಹೇಳಿದ್ದಾರೆ. ಇವಾಗ ನಾನು ನಾರ್ಮಲ್ ರೌಂಡ್ ಇರೋದಾದರೆ ಈ ರೀತಿ ಇಟ್ಕೋಬೇಕು. ನೋಡೋಣ, ಅವರು ಇನ್ನೂ ಬಂದಿಲ್ಲ. ನಾನು ಇವಾಗ ಇದನ್ನು ನೆಕ್ಕನ್ನ ಕಟ್ ಮಾಡ್ಕೊಳ್ಳಲ್ಲ, ಯಾಕಂತಂದರೆ ಅವರು ಇನ್ನೂ ನನಗೆ ಕ್ಲಿಯರಾಗಿ ಯಾವ ನೆಕ್ಕು ಫ್ರಂಟ್ ಯಾವುದು ಅಂತ ಹೇಳಿಲ್ಲ, ಬ್ಯಾಕ್ ಓಕೆ ಅಂದಿದ್ದಾರೆ. ಯಾಕೋ ಹೇಳ್ತಾಯಿದ್ರು ಒಂದು ಸ್ವಲ್ಪ ನೋಡೋಣ ಫ್ರಂಟು ಇಡೋದಾದರೆ ಇಡಿ, ನಿಮ್ಮ ಇಷ್ಟ ಅಂದ್ಕೊಂಡು ಹೇಳಿದ್ದಾರೆ. ಅದಕ್ಕೆ ನೋಡೋಣ, ನನಗೆ ಸ್ಟಿಚ್ ಮಾಡುವಾಗ ಹೇಗೆ ಅನಿಸ್ಬೇಕೋ ಆ ರೀತಿ ನಾನು ಕಟ್ ಮಾಡ್ಕೋತೀನಿ. ಇವಾಗ ಮಾತ್ರ ಈ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ, ಆರ್ಮೋಲ್ ಕೂಡ ಕಟಿಂಗ್ ಮಾಡಿಕೊಂಡೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಸಹ ಮಾಡಿ. ನೋಡಿ, ಈ ರೀತಿಯಾಗಿ ಮಾರ್ಕಿಂದು ಅಚ್ಚು ಮೂಡಿರುತ್ತೆ. ಸೊ ಆವಾಗಲೇ ನಾನು ನಿಮಗೆ ಹೇಳಿದ್ನಲ್ವ, ಅದು ಜಾಸ್ತಿ ಆದರೆ ನಾನು ಈ ರೀತಿ ಪಾಟ್ ನೆಕ್ಕಿಗೆ ಕಡಿಮೆ ಮಾಡ್ಕೋತೀನಿ ಅಂತ. ಅದಕ್ಕೆ ನೋಡಿ 3.5 ಇಂಚಿಗೆ ಪಾಟ್ ನೆಕ್ಕಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಶೋಲ್ಡರು ಇದು ನೆಕ್ ಬಿಡ್ತು 3.5 ಹಾಗೂ ನೆಕ್ ಲೆಂತು ಕೂಡ 3.5 ಇಟ್ಕೊಂಡು ಈ ರೀತಿ ಫ್ರಂಟು ಕೂಡ ನಾನು ಬೋಟ್ ನೆಕ್ನೇ ಇಡ್ತಾಯಿದ್ದೀನಿ. ಅಂದರೆ ಅವ್ರಿಗೆ ಬೋಟ್ ನೆಕ್ ಬ್ಲೌಸು ನೋಡೋಣ ಅಂತ ಅಂತಿದ್ರು. ಸೊ ಅದ್ರ ಸಲುವಾಗಿ ಅಳತೆ ನೋಡಿಕೊಂಡು ಅಂದಾಜು ಅಳತೆಯಲ್ಲಿ ಇಟ್ಟಿದ್ದೀನಿ. ಅವ್ರದ್ದು ಅಳತೆ ನಾರ್ಮಲ್ ಬ್ಲೌಸ್ದಿತ್ತು. ನಾರ್ಮಲ್ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಪಾಟ್ ನೆಕ್ ಅಂದರೆ ಬೋಟ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗು ಸ್ಟಿಚಿಂಗು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆದಷ್ಟು ಅರ್ಥ ಆಗೋ ರೀತಿಯಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ, ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಇವಾಗ ನೋಡಿ ಈ ರೀತಿ ಈ ಒಂದು ಫ್ರಂಟ್ ನೆಕ್ ಅಂದರೆ ಫ್ರಂಟ್ ಪಾರ್ಟನ್ನು ಇಟ್ಟು ಇದ್ರ ಮೇಲೆ ಇಟ್ಕೊಂಡು ಇವಾಗ ನಾವು ಸ್ಟಿಚ್ ಮಾಡ್ಕೋಬೇಕು ನೆಕ್ಕನ್ನ. ಸೊ ನೋಡಿ, ಫ್ರಂಟ್ ನೆಕ್ಕು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಇದಾದ ನಂತರ ಒಂದು 1/2 ಇಂಚು ಬಟ್ಟೆ ಬಿಟ್ಟು ಎಕ್ಸ್ಟ್ರಾನೆಲ್ಲ ಕಟ್ ಮಾಡ್ಕೋಬೇಕು. ಒಂದು 1/2 ಇಂಚಿನಷ್ಟು 1/2 ಇಂಚು ಬಿಡಬೇಕಾಗತ್ತೆ. ಜಾಸ್ತಿ ಎಡ್ಜಿಗೆ ಕಟ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಆಲ್ ರೌಂಡು ಈ ರೀತಿ ನಾಚ್ ಹಾಕ್ಕೊಂಡು ಹೋಗಬೇಕು. ಈ ರೀತಿ ಯಾಕೆ ಹಾಕಬೇಕಪ್ಪ ಅಂತಂದರೆ ನಾನು ಈಗಾಗಲೇ ತುಂಬ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ಈ ರೀತಿ ಹಾಕೋದ್ರಿಂದ ಟರ್ನ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿ ಟರ್ನ್ ಮಾಡಿಕೊಂಡು ಮೇಲ್ಗಡೆ ಮತ್ತೊಂದು ಸ್ಟಿಚ್ನ ಹಾಕೋಬೇಕು ಫಿನಿಶಿಂಗೋಸ್ಕರ ಈ ರೀತಿ ಮೇಲ್ಗಡೆ ಒಂದು ಸ್ಟಿಚಿಂಗ್ ಹಾಕೊಂಡ್ಬಿಟ್ರೆ ನೆಕ್ ಅನ್ನುವಂಥದ್ದು
ಎಲ್ಲೂ ಕೂಡ ರಿಂಕಲ್ಸ್ ಬರೋದಿಲ್ಲ. ಜಾಸ್ತಿ ಸ್ವಲ್ಪ ಜಾಸ್ತಿ ಟೈಮಲ್ಲಿ ಒಂದೊಂದು ಏನಾಗುತ್ತೆ ನೆಕ್ಗಳು ರಿಂಕಲ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ಅದರ ಮೇಲೊಂದು ಸ್ಟಿಚ್ ಹಾಕಿ ನಾವು ಟರ್ನ್ ಮಾಡೋದ್ರಿಂದ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಮಾಡ್ಬೋದು. ಇವಾಗ ನೋಡಿ, ಇವಾಗ ಸೀದಾ ಮಾಡಿಕೊಂಡು ನೆಕ್ಕಿಗೆ ಒಂದು ಸ್ಟಿಚ್ಚನ್ನ ಹಾಕೋತಾ ಇದ್ದೀನಿ. ಇವಾಗ ಎಷ್ಟು ನೀಟಾಗಿದೆ ನೋಡಿ, ನಾವು ತಿರುಗಿಸಿದ್ದು ಎಷ್ಟು ನೀಟಾಗಿ ಕಾಣಿಸ್ತಿದೆ ನೆಕ್ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ತಿರ್ಬೋದು. ಸೊ ಆ ರೀತಿಯಾಗಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ನೋಡಿ, ನೆಕ್ ಅನ್ನೋಂಥದ್ದು ರೆಡಿ ಆಯಿತು. ಇವಾಗ ಎಲ್ಲನೂ ಕೂಡ ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡು, ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಟೋಟಲಾಗಿ ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನನ್ನ ಚಾನಲ್ನಲ್ಲಿ ಟೈಲರಿಂಗ್ ಬಗ್ಗೆ ಹಾಗೆ ಬೇರೆ ಬೇರೆ ವೀಡಿಯೋಸ್ಗಳು ಅಂದರೆ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಮೋಟಿವೇಶನಲ್ ವೀಡಿಯೋ ಕೂಡ ಇರುತ್ತೆ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮಗೆ ಪರಿಚಯ ಇರೋ ಯಾರಾದರೂ ಟೈಲರಿಂಗ್ನವರಿದ್ದರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. ಸಾರಿ, ನೋಡಿ ಈ ರೀತಿಯಾಗಿ ಎಕ್ಸ್ಟ್ರಾ ಕ್ಲೋತನ್ನೆಲ್ಲ ಸ್ಟಿಚ್ ಮಾಡ್ಕೊಂಡ್ಮೇಲೆ ಕಟ್ ಮಾಡಿ ತೆಗಿಬೇಕು. ನಾನಿದನ್ನು ಫ್ರಂಟಲ್ಲಿ ಸಿಂಗಲ್ ಟಕ್ಸ್ ಇಡ್ತಾ ಇದ್ದೀನಿ. ನೀವು ಬೇಕಾದರೆ ಪ್ರಿನ್ಸಸ್ ಕೂಡ ಮಾಡ್ಕೋಬೋದು. ಅವ್ರಿಗೆ ಪ್ರಿನ್ಸಸ್ ಬೇಡ ಅಂದರು, ಸೊ ಅದ್ರ ಸಲುವಾಗಿ ಸಿಂಗಲ್ ಟಕ್ಸನ್ನ ಇಡ್ತಾ ಇದ್ದೀನಿ. ನೋಡಿ ಈ ರೀತಿ ಟಕ್ಸ್ನ ಕಟ್ಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಟಕ್ಸ್ ಬಂತು. ಅದೇ ರೀತಿ ಈ ಕಡೆನೂ ಕೂಡ ಶೋಲ್ಡರು ಎರಡೂ ಕೂಡ ಸೆಂಟ್ರಲ್ಲಿ ಬರುವಲ್ಲಿ ಟಕ್ಸ್ನ ಹಿಡಿಬೇಕಾಗತ್ತೆ. ನೋಡಿ ಎರಡೂ ಕಡೆ ಕೂಡ ಟಕ್ಸ್ ಅನ್ನುವಂಥದ್ದು ರೆಡಿ ಆಯಿತು. ಟಕ್ಸ್ ಪಾಯಿಂಟು ಸ್ಟಿಚ್ ಆದಮೇಲೆ ಈ ರೀತಿ ಉಲ್ಟಾ ಹಾಕ್ಕೊಂಡು ಇಲ್ಲಿ ಸೆಂಟರಲ್ಲಿ ಈ ರೀತಿ ಒಂದು ಟಕ್ಸ್ನ ಹಿಡಿಬೇಕಾಗತ್ತೆ. ಅಂದರೆ ಕಪ್ಸ್ ಚೆನ್ನಾಗಿ ಬರಬೇಕಲ್ವ, ಸೊ ಅದ್ರ ಸಲುವಾಗಿ ಈ ಸಿಂಗಲ್ ಟಕ್ಸ್ ಅಷ್ಟೇ ಇಟ್ಟರೆ ಏನಾಗುತ್ತೆ, ಕಪ್ಸ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಈ ರೀತಿ 4 ಟಕ್ಸ್ನ ಇಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಇವಾಗ ಈ ರೀತಿ ಸೆಂಟ್ರಲ್ಲಿ ಒಂದು ಈ ರೀತಿ ಟಕ್ಸ್ನ ಹಿಡಿತಾ ಇದ್ದೀನಿ. ನೋಡಿ ಸೆಂಟ್ರಲ್ಲೂ ಕೂಡ ಟಕ್ಸ್ನ ಹಿಡಿದೆ. ಇವಾಗ ಈ ಕಡೆ ಆರ್ಮೋಲ್ ಕಡೆಯಿಂದ ಮತ್ತೊಂದು ಟಕ್ಸ್ನ ಹಿಡಿತೀನಿ. ನಾವು ಹೇಗೆ ನಾರ್ಮಲ್ 4 ಟಕ್ಸ್ ಬ್ಲೌಸ್ ಹೊಲಿತೀವಲ್ವ, ಸೇಮ್ ಅದೇ ರೀತಿಯೇ, ಏನು ಚೇಂಜಸ್ ಅಂತ ಏನಿಲ್ಲ. ಬಟ್ ಇದೇನಾಗುತ್ತೆ, ಸೆಂಟ್ರಲ್ಲಿ ಕಟಿಂಗ್ ಬರಲ್ಲ ಅಷ್ಟೇ, ಮತ್ತೊಂದು ಏನೂ ಇಲ್ಲ. ಇದರಲ್ಲಿ ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ, ಅರ್ಥ ಆಗಿಲ್ಲ ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೋಡಿ, ಟಕ್ಸ್ಗಳು ರೆಡಿ ಆಯಿತು. ಇವಾಗ ನಮಗೆ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೆ ಜಾಯಿಂಟ್ ಮಾಡಬೇಕಲ್ವ, ಸೊ ಅದರ ಸಲುವಾಗಿ ನೋಡಿ ಕ್ರಾಸ್ ಬೆಲ್ಟು, ಅದನ್ನು ಕೂಡ ನಾನು ಸೆಂಟ್ರಲ್ಲಿ ಕಟಿಂಗ್ ಮಾಡ್ಕೊಂಡಿಲ್ಲ. ಈ ರೀತಿ ಅಖಂಡನೇ ಇರಬೇಕು, ಕಟಿಂಗ್ ಆಗಿರಬಾರ್ದು ಇದು ಕೂಡ. ಇವಾಗ ಇದನ್ನು ಈ ರೀತಿ ಇಟ್ಟು 1/2 ಇಂಚಿಗೆ ಸ್ಟಿಚ್ ಮಾಡ್ಕೋತೀನಿ. ಕ್ರಾಸ್ ಬೆಲ್ಟು ಯಾವ ರೀತಿ ಎಲ್ಲ 3 ವಿಧಾನದಲ್ಲಿ ಸ್ಟಿಚ್ ಮಾಡ್ಬೋದು, ಹೇಗೆಲ್ಲ ಸ್ಟಿಚ್ ಮಾಡೋದು ಅಂತ ನಾನು ಹಿಂದಿನ ವೀಡಿಯೋಸ್ದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂತಂದರೆ ಆ ವಿಡಿಯೋನೂ ಕೂಡ ನೋಡ್ಬೋದು.
ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು. ಯಾವುದೇ ಆಗಲಿ ಸಿಂಗಲ್ ಸ್ಟಿಚ್ನ ಹಾಕೋಬೇಡಿ. ಇನ್ನು ಇದನ್ನು ಕ್ರಾಸ್ ಬೆಲ್ಟ್ ರೆಡಿ ಆಯ್ತಲ್ವ, ಸೊ ಇದನ್ನು ಈ ರೀತಿ ಟರ್ನ್ ಮಾಡಿ ಇದ್ರ ಮೇಲೊಂದು ಸ್ಟಿಚ್ನ ಹಾಕೋಬೇಕು ಫಿನಿಶಿಂಗೋಸ್ಕರ. ಈ ರೀತಿ ಮೇಲ್ಗಡೆ ಹಾಕೋದ್ರಿಂದ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಇನ್ನು ಮೇಯ್ನು ಫ್ರಂಟ್ ಪಾರ್ಟಿಗೆ ಇದನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇದನ್ನು ಮೇನ್ ಕ್ಲಾತಿಂದ ಇಟ್ಟು ಈ ರೀತಿ ಸೆಂಟರ್ ಪಾಯಿಂಟಿಂದ ಸ್ಟಿಚ್ ಮಾಡ್ಕೋಬೇಕು. ಒಂದು ಕಡೆಯಿಂದ ಸ್ಟಿಚ್ ಮಾಡ್ಕೋಬೇಡಿ. ಈ ಕಡೆ ಅಂದರೆ ಈ ಸೆಂಟರಿಂದ ಈ ಕಡೆ, ಹಾಗೆ ಸೆಂಟರಿಂದ ಆ ಕಡೆ, ಈ ರೀತಿ ಎರಡು ಭಾಗವನ್ನಾಗಿಯೇ ಸ್ಟಿಚ್ ಮಾಡ್ಕೋಬೇಕು. ಅಂದಾಗನೇ ನಮಗೆ ಅದು ಕ್ರಾಸ್ ಬೆಲ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀವು ಒಂದೇ ಕಡೆ ಸ್ಟಿಚ್ ಮಾಡ್ತೀನಿ ಅಂದರೆ ಸರಿ ಬರೋದಿಲ್ಲ, ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ನೋಡಿ, ಇವಾಗ ಈ ಕಡೆದು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ಕಡೆದು ಕೂಡ ಕಂಪ್ಲೀಟ್ ಆಯಿತು. ಇವಾಗ ಇದನ್ನು ಈ ರೀತಿ ಮಡಚಿ ಇವಾಗ ಲೈನಿಂಗ್ನ ನಾವು ಸೆಂಟರಿಂದ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇವಾಗ ಈ ಕಡೆ ಇದ್ರದ್ದು ಬ್ಯಾಕ್ ಪಾರ್ಟು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಯಾವ ರೀತಿ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಅಂತ. ಆ ವಿಡಿಯೋನು ನೋಡಿಲ್ಲ ಅಂತಂದರೆ ನೀವು ವಿಡಿಯೋನ ನೋಡ್ಕೊಂಡು ಬನ್ನಿ. ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಇದಕ್ಕೆ ಕೂಡ ನಾನು ಪಾಟ್ಲಿ ಬಟನ್ಸ್ನ ಯೂಸ್ ಮಾಡ್ತೀನಿ, ಎಲ್ಲಿ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಆ ಪಾಟ್ಲಿ ಬಟನ್ಸ್ನ ಹೇಗೆ ಮಾಡೋದು ಅಂತ ಕೂಡ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸೊ ಅದನ್ನು ಕೂಡ ನೀವು ನೋಡಿಲ್ಲ ಅಂತಂದರೆ ನೋಡ್ಕೋಬೋದು. ಇವಾಗ ನೋಡಿ, ಕ್ರಾಸ್ ಬೆಲ್ಟಿಂದು ಸ್ಟಿಚಿಂಗು ರೆಡಿ ಆಯಿತು. ಸೊ ನೋಡಿ, ಇವಾಗ ಎಕ್ಸ್ಟ್ರಾ ಇರುವಂಥದ್ದು ಇದನ್ನು ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಪಾರ್ಟನ್ನ ಕಟಿಂಗ್ ಮಾಡಿಕೊಂಡೆ. ನೋಡಿ, ಈಗ ಫ್ರಂಟ್ ಪಾರ್ಟು ಇವಿಷ್ಟು ರೆಡಿ ಆಯ್ತು. ಇವಾಗ ಆವಾಗಲೇ ಹೇಳಿದ್ನಲ್ವ, ಪಾಟ್ಲಿ ಬಟನ್ಸ್ನ ಇಲ್ಲಿ ನಾನು ಅಟ್ಯಾಚ್ ಮಾಡ್ತಾಯಿದ್ದೆ ನೆಕ್ಕಿಗೆ. ಸೊ ನೋಡಿ, ಒಂದಿಷ್ಟು ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಆಲ್ರೆಡಿ. ಅದನ್ನು ನಾನೀಗ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಅರ್ಧ-ಮುಕ್ಕಾಲು ಇಂಚಿಗೆ ಗ್ಯಾಪ್ ಇಟ್ಕೊಂಡು ಪಾಟ್ಲಿ ಬಟನ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಜಾಸ್ತಿ ಪಕ್ಕದಲ್ಲಿ ಸ್ಟಿಚ್ ಮಾಡ್ಕೋಬೇಡಿ. ಹಾಗೆ ಪಾಟ್ಲಿ ಬಟನ್ಸ್ನ ಸ್ಟಿಚ್ ಮಾಡುವಾಗ ಆದಷ್ಟು ನಿಧಾನವಾಗಿ ಸ್ಟಿಚ್ ಮಾಡಿ. ಯಾಕಂತಂದರೆ ಅದು ಸ್ಪಂಜ್ ಇರುತ್ತಲ್ವ, ಮಿಷನ್ಗೆ ತೊಂದರೆ ಕೊಡುತ್ತೆ. ಸೊ ಹಾಗಾಗಿ ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ಳಿ, ಕುಳೆ ಎಲ್ಲ ಕಾಣಿಸ್ಬಾರ್ದು. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ನೋಡಿ, ಅರ್ಧ-ಮುಕ್ಕಾಲು ಇಂಚಿಗೆ ಬಿಟ್ಬಿಟ್ಟು ನಾವು ಇದನ್ನು ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ನಿಮಗೆ ಡಬಲ್ ಫುಟಲ್ಲಿ ಇದನ್ನು ಸ್ಟಿಚ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ನೀವು ಸಿಂಗಲ್ ಫುಟ್ ಸಿಗುತ್ತಲ್ವ, ಸೊ ಅದನ್ನು ಕೂಡ ಟ್ರೈ ಮಾಡ್ಬೋದು. ಸಿಂಗಲ್ ಫುಟಲ್ಲಿ ಕೂಡ ಇದನ್ನು ಸ್ಟಿಚ್ ಮಾಡ್ಬೋದು ಆರಾಮವಾಗಿ. ನಾನು ಡಬಲ್ ಫುಟಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ಸ್ಟಿಚ್ ಮಾಡಿ ಅಭ್ಯಾಸ ಇದೆ. ಸೊ ಅದ್ರ ಸಲುವಾಗಿ
ಈ ಕಡೆ ನಾನು ಸ್ವಲ್ಪ ಗ್ಯಾಪ್ ಬಿಡ್ತೀನಿ, ಯಾಕಂತಂದರೆ ಈ ಕಡೆ ಸೆರಗು ಬರುತ್ತಲ್ವ, ಸೊ ಈ ಕಡೆ ಹಚ್ಚಲಿಕ್ಕೂ ಅಟ್ಯಾಚ್ ಮಾಡಲಿಕ್ಕೂ ಅದನ್ನು ನಡೆಯುತ್ತೆ. ಸೊ ಹಾಗಾಗಿ ಈ ಕಡೆ ಒಂದು ಸ್ವಲ್ಪ ಗ್ಯಾಪ್ ಬಿಡ್ತೀನಿ. ಅಂದರೆ ಅದಿತ್ತಂದರೆ ಪಾಟ್ಲಿ ಬಟನ್ಸು ಪಿನ್ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದರ ಸಲುವಾಗಿ ಇಲ್ಲಿಗೆ ನಾನು ಅಟ್ಯಾಚ್ ಮಾಡಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೋಡಿ, ನೆಕ್ ಅನ್ನುವಂಥದ್ದು ರೆಡಿ ಆಯಿತು. ನೆಕ್ಕಿಗೆ ಈ ರೀತಿಯಾಗಿ ಪೈಪಿಂಗ್ನ ಪಾಟ್ಲಿ ಬಟನ್ಸ್ನ ಅಟ್ಯಾಚ್ ಮಾಡಿದೆ. ಅದನ್ನು ಯಾವ ರೀತಿ ಮಾಡೋದಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನು ಬೇಕಂತಂದರೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಎಷ್ಟು ವಿಧಾನದಲ್ಲಿ ಮಾಡ್ಬೋದು, ಯಾವುದನ್ನೆಲ್ಲ ಯೂಸ್ ಮಾಡ್ಬೋದು, ಹೇಗೆಲ್ಲ ಮಾಡಬೇಕು ಅನ್ನೋದು ತುಂಬ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಎಕ್ಸ್ಟ್ರಾ ಇರುವಂಥದ್ದನ್ನೆಲ್ಲ ಈ ರೀತಿ ಒಂದು ಸ್ವಲ್ಪ ಬಿಟ್ಕೊಂಡು ಎಕ್ಸ್ಟ್ರಾ ಜಾಸ್ತಿ ಇರುವಂಥದ್ದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡಿ ತೆಗೆದೆ. ಸೊ ಇವಾಗ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೆಕ್ಕು. ಈ ಕಡೆ ಸೆರಗು ಬರುತ್ತಲ್ವ, ಸೊ ಅದರ ಸಲುವಾಗಿ ಈ ಕಡೆ ನಾನು ಅಟ್ಯಾಚ್ ಮಾಡಲಿಲ್ಲ. ನೋಡಿ, ಕಪ್ಸ್ ಕೂಡ ಎಷ್ಟು ಚೆನ್ನಾಗಿ ಕೂತಿದೆ. ಇದು ಬ್ಯಾಕ್ ಪಾರ್ಟು, ನಾನು ಹಿಂದಿನ ವಿಡಿಯೋದಲ್ಲಿ ಸ್ಟಿಚ್ ಮಾಡೋದಂಥದ್ದು. ಸೊ ಇದು ಬ್ಯಾಕ್ ಪಾರ್ಟು. ನೋಡಿ, ಇಲ್ಲೂ ಕೂಡ ನಾನು ಪಾಟ್ಲಿ ಬಟನ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಫ್ರಂಟು ಕೂಡ ನಾನು ಪಾಟ್ಲಿ ಬಟನ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಎರಡೂ ಕೂಡ ರೆಡಿ ಆಯಿತು. ನೋಡೋಣ, ಸ್ಲೀವ್ಸ್ಗೂ ಕೂಡ ಪಾಟ್ಲಿ ಬಟನ್ಸ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಆದರೆ ಆ ಒಂದು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ನೋಡೋಣ, ಆದರೆ ಮಾಡ್ತೀನಿ, ಆಗಲಿಲ್ಲ ಅಂದರೆ ಇಲ್ಲ, ಯಾಕಂದರೆ ಸ್ವಲ್ಪ ಕೆಲಸ ಇದೆ. ಸೊ ಅದಕ್ಕೋಸ್ಕರ ಮಾಡ್ಕೊಳಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಒಂದು ವಿಡಿಯೋ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು, ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೇನಾದರೂ ಡೌಟ್ ಇದ್ದರೆ ಕೂಡ ಕೇಳ್ಬೋದು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.